ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತ ಮಾಹಿತಿ ಇರ್ತ ನೋಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪಾ ಅಂತಂದ್ರೆ ಇದು ವಿಶೇಷ ತರಗತಿ ಅಂತಾನೆ ಹೇಳ್ಬೋದು. ಯಾಕಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಇಂದ 30ರವರೆಗೂ ಅಂದಾಜು ಕ್ವಶನ್ ಬರುವಂತ ಸಾಧ್ಯತೆ ಇರ್ತದ. ಅದಕ್ಕಾಗಿ ಪ್ರತಿದಿನ ನಿತ್ಯ ಏನಪ್ಪಾ ಅಂತಂದ್ರೆ ನ್ಯೂಸ್ ಪೇಪರ್ನನ್ನು ಓದ್ಕೊಳ್ರಿ. ಓಕೆ, ಅದಕ್ಕೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಏನ್ ನ್ಯೂಸ್ ಅಲ್ಲಿ ಓದಿರ್ತೀರೋ ಅದೇ ಒಂದು ವಿಷಯವನ್ನು ನಾನೇನ್ ಮಾಡಿದ್ದೀನಪ್ಪಾ ಅಂತಂದ್ರೆ ಮೊದಲನೇದಾಗಿ ಪ್ರಶ್ನೆಯಾಗಿ ತಂದಿದ್ದೀನಿ. ನಂತರದಲ್ಲಿ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಇರ್ತದ ಅಂದ್ರೆ ಅದರ ವಿವರಣೆ. ಆಮೇಲೆ ಅದಕ್ಕೆ ಸಂಬಂಧಿಸಿದಂತ ಸ್ಟ್ಯಾಟಿಕ್ ಜಿಕೆ ಲಿಂಕ್ ಇರುತ್ತೆ ನೋಡ್ರಿ. ಈ ರೀತಿಯಾಗಿ ನಾನೇನ್ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ನಿಮ್ಮ ಒಂದು ಕಣ್ಮುಂದೆ ವಿಡಿಯೋನ ತರ್ತಾ ಇದ್ದೀನಿ. ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಪ್ರಮುಖ ದಿನಾಚರಣೆಯ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಚೆಸ್ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಜುಲೈ 20ನೇ ತಾರೀಕು ಈ ಒಂದು ಚೆಸ್ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಜುಲೈ 20ರಂದು ಅಂತಾರಾಷ್ಟ್ರೀಯ ಚೆಸ್ ದಿನವನ್ನಾಗಿ ಜಾಗತಿಕವಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಜುಲೈ 20. 1924ರಲ್ಲಿ ಫಿಡೆ ಸ್ಥಾಪನೆ ಆದ ನೆನಪಿಗಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಯಾತಕ್ಕಾಗಿ ಆಚರಣೆ ಮಾಡ್ತಾರೆ ಚೆಸ್ ದಿನವನ್ನು? ಫಿಡೆ. ಓಕೆ, ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಕರೀತಾರೆ ಫಿಡೆ. ಇದು 1924ರಲ್ಲಿ ಸ್ಥಾಪನೆ ಆಗುತ್ತಾ. ಇದರ ಒಂದು ಸವಿ ನೆನಪಿಗಾಗಿ ಜುಲೈ 20ನೇ ತಾರೀಕಂದು ಚೆಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ವಿಶ್ವಸಂಸ್ಥೆ, ಯುನೆಸ್ಕೋ ಮತ್ತು ಫಿಡೆ ಜಂಟಿಯಾಗಿ ಈ ಒಂದು ಆಟದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಾರುತ್ತವೆ ಅಂತ ಹೇಳ್ಬೋದು. ಯುನೆಸ್ಕೋ ಮತ್ತು ವಿಶ್ವಸಂಸ್ಥೆ ಕೂಡ ಇದರಲ್ಲಿ ಭಾಗಿಯಾಗಿರ್ತಾವೆ ನೋಡ್ರಿ. ಫೆಡೆಗೆ ಒಂದು ಸಂಬಂಧಿಸಿದಂತ ಸ್ಟ್ಯಾಟಿಕ್ ಜಿಕೆ, ಫಿಡೆ ಬಗ್ಗೆ ಸಂಬಂಧಿಸಿದಂತ ಇತಿಹಾಸ ನೋಡೋಣ. ನೋಡಿ, ಒಂದು ಸ್ಟ್ಯಾಟಿಕ್ ಜಿಕೆ ಲಿಂಕ್ ಇದೆ ನೋಡಿ. ಫಿಡೆ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಚೆಸ್ ಇದೆ, ಅದೇ ಒಂದು ಸಂಸ್ಥೆ ಇದೆ ನೋಡಿ. ಇದು 1924 ಜುಲೈ 20ರಂದು ಫ್ರಾನ್ಸ್ನ ಒಂದು ಪ್ಯಾರಿಸ್ನಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ? 1924 ಜುಲೈ 20ನೇ ತಾರೀಕು ಏನಾಗುತ್ತಪ್ಪ ಅಂತಂದ್ರೆ ಫ್ರಾನ್ಸ್ನ ಒಂದು ಪ್ಯಾರಿಸ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಇದರ ಒಂದು ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ಸ್ವಿಟ್ಜರ್ಲೆಂಡ್ ನ ಒಂದು ಲೌಸನ್ನಿನಲ್ಲಿ ಕಂಡು ಬರ್ತದೆ. ಭಾರತದ 98ನೇ ಚೆಸ್ ಗ್ರಾಂಡ್ ಮಾಸ್ಟರ್ ಆಗಿ ವಿಶ್ವನಾಥ್ ಎಸ್ ಅವರು ಇತ್ತೀಚೆಗೆ ಅರ್ಹತೆ ಪಡೆದಿದ್ದಾರೆ. ಯಾರು? ಅಶ್ವಥ್ ಎಸ್. ಇದು ಕೂಡ ಇಂಪಾರ್ಟೆಂಟ್. ಭಾರತದ 98ನೇ ಚೆಸ್ ಗ್ರಾಂಡ್ ಮಾಸ್ಟರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ ಅಂದ್ರೆ ಇತ್ತೀಚೆಗೆ ಅಶ್ವಥ್ ಎಸ್ ಅವರು ಪಡೆದಿದ್ದಾರೆ ನೋಡ್ರಿ. 98ನೇ ಒಂದು ಗ್ರಾಂಡ್ ಮಾಸ್ಟರ್. ಇದು ನ್ಯೂಸ್ ನೋಡ್ರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಮ್ಮೊಂದು ವಿಡಿಯೋ ಇದೆ, ಸ್ಟ್ರಾಟಜಿಕೆ ಇದೆ, ಅದಕ್ಕೆ ಸಂಬಂಧಿಸಿದಂತ ವಿಷಯ, ಅದರ ಮೇಲೆ ಒಂದು ಕ್ವಶನ್ ಅನ್ನು ಕೂಡ ಕೇಳಿದೀವಿ. ಇನ್ನು ಕೂಡ ಇದೆ ನೋಡಿ, ಭಾರತದಲ್ಲಿ ಚೆಸ್ ಕ್ರೀಡೆ ಬಗ್ಗೆ ಕೂಡ ಮಾಹಿತಿ ಇದೆ. ಚೆಸ್ ಆಟಕ್ಕೆ ಸಂಬಂಧಿಸಿದಂತ ಪ್ರಮುಖ ಪದಗಳು ಅಂದ್ರೆ ಚೆಸ್ ಆಟಕ್ಕೆ ಯಾವ ರೀತಿಯಾಗಿ ಏನೇನಂತ ಕರಿತಾರಂತ ಇದೆ. ಚೆಕ್ಮೇಟ್ ಅಂತ ಕರೀತಾರೆ, ಗ್ಯಾಂಬಿಟ್ ಅಂತ ಕರೀತಾರೆ, ಸ್ಟೇಲ್ಮೇಟ್ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಅಂತ ಈ ಒಂದು ಚೆಸ್ ಆಟಕ್ಕೆ ಕರೀತಾರೆ. ನೋಡಿ, ಪರೀಕ್ಷೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಏನ್ ಕೇಳಿದ್ರು ಅಂದ್ರೆ ಗ್ಯಾಂಬಿಟ್ ಎಂಬುದು ಯಾವ ಆಟಕ್ಕೆ ಸಂಬಂಧಿಸಿದಂತ ಕೇಳ್ತಾರ. ಯಾವ್ದಕ್ ಆಟಕ್ಕೆ ಅಂದ್ರೆ ಚೆಸ್ ಆಟಕ್ಕೆ ನೋಡ್ರಿ. ಓಕೆ, ಚೆಸ್ ಆಟಕ್ಕೆ ಸಂಬಂಧಿಸಿರ್ತದ. ಭಾರತ ಮೊಟ್ಟ ಮೊದಲ ಚೆಸ್ ಗ್ರಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ವಿಶ್ವನಾಥನ್ ಆನಂದ್. ಇವರು 1998ರಲ್ಲಿ ಆಗಿರ್ತಾರ. ವಿಶ್ವನಾಥನ್ ಆನಂದ್ ಅವರು ಇವರು ಭಾರತ ಮೊಟ್ಟ ಮೊದಲ ಚೆಸ್ ಗ್ರಾಂಡ್ ಮಾಸ್ಟರ್ ಆಗಿದ್ದಾರೆ. ಅದೇ ರೀತಿಯಾಗಿ ಪ್ರಜ್ಞಾನಂದ್ ಮತ್ತು ಅವರ ಒಂದು ಸಹೋದರಿ ಆಗಿರುವಂತಹ 6 ವಯಸ್ಸಲ್ಲಿ ಅವರು ಕೂಡ ಇತ್ತೀಚೆಗೆ ಗ್ರಾಂಡ್ ಮಾಸ್ಟರ್ ಹುದ್ದೆಗೆ ಇರಿದಂತ ಪ್ರಸಿದ್ಧ ಸಹೋದರ ಸಹೋದರಿ ಜೋಡಿ ಆಗಿದ್ದಾರೆ ನೋಡ್ರಿ. ಪ್ರಜ್ಞಾನಂದ್ ಅವರು ಮತ್ತು 6 ವಯಸ್ಸಲ್ಲಿ. ನೆಕ್ಸ್ಟ್ ಪ್ರಮುಖ ದಿನಾಚರಣೆ ಬಗ್ಗೆ ಕೊಟ್ಟಿದ್ದಾರೆ ಕರ್ನಾಟಕದ. 1980ರ ಒಂದು ಐತಿಹಾಸಿಕ ರೈತ ದಂಗೆಯ ನೆನಪಿಗಾಗಿ ಕರ್ನಾಟಕದಲ್ಲಿ ರೈತ ಹುತಾತ್ಮರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. 1980ರದಾಗ ಏನಾಗ್ತಂದ್ರೆ ರೈತರ ದಂಗೆ ಆಗ್ತದೆ. ಅದರ ಒಂದು ನೆನಪಿಗಾಗಿ ರೈತರ ಹುತಾತ್ಮರ ದಿನವನ್ನಾಗಿ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಉತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಜುಲೈ 21 ನೋಡ್ರಿ. ಜುಲೈ 21 ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. 1980ರಲ್ಲಿ ಧಾರವಾಡ ಜಿಲ್ಲೆಯ ಒಂದು ನರಗುಂದ ಮತ್ತು ನವಲಗುಂದದಲ್ಲಿ ನಡೆದ ಒಂದು ಐತಿಹಾಸಿಕ ರೈತ ದಂಗೆಯ ಒಂದು ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ರೈತರ ಹುತಾತ್ಮ ದಿನಾಚರಣೆ ಯಾವಾಗ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಜುಲೈ 21ನೇ ತಾರೀಕು ರೈತ ಹುತಾತ್ಮ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಓಕೆ,
ನೆನಪಿಟ್ಕೊಳ್ರಿ ಸ್ನೇಹಿತರೆ. ಕೃಷಿ ಹಕ್ಕುಗಳು, ಪರಿಸರ ಸಂರಕ್ಷಣೆ ಮತ್ತು ರೈತರ ಪರವಾಗಿ ಧ್ವನಿ ಎತ್ತುವಂತ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ರೈತ ಸಂಘವು ಏನಂದ್ರೆ ಇದನ್ನು ಆಚರಣೆ ಮಾಡ್ತದ. ಕರ್ನಾಟಕ ಒಂದು ರೈತ ಸಂಘ ಏನ್ ಮಾಡ್ತದ ಅಂದ್ರೆ ಇದನ್ನು ಆಚರಣೆ ಮಾಡ್ತದ. ಇದರಲ್ಲಿ ಪ್ರಮುಖವಾಗಿ ರೈತರ ದಿನವನ್ನ ಯಾವಾಗ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ 23ಕ್ಕೆ ಆಚರಣೆ ಮಾಡ್ತೀವಿ. ರೈತರ ದಿನವನ್ನಾಗಿ ಆಚರಣೆ ಮಾಡೋದು ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ 23. ಇದನ್ನು ಕಿಸಾನ್ ದಿನವಸ್ ಅಂತ ಕೂಡ ಕರೀತಾರ. ರೈತರ ಹುತಾತ್ಮರ ದಿನ ಅದು ಎಲ್ಲಿ ಅಂದ್ರೆ ಕರ್ನಾಟಕದ ಒಂದು ನರಗುಂದದಲ್ಲಿ ನಡೀತದ. ಇವರ ಒಂದು ನೆನಪಿಗಾಗಿ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜುಲೈ 21ರಂದು ರೈತರ ಒಂದು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಬರೀ ರೈತರ ದಿನವನ್ನಾಗಿ ಕೇಳಿದ್ರಪ್ಪ ಅಥವಾ ಕಿಸಾನ್ ದಿನವನ್ನ ಕೇಳಿದ್ರಂದ್ರೆ ಅದು ಡಿಸೆಂಬರ್ 23 ಆಗಿರ್ತದೆ ನೋಡ್ರಿ. ಕೃಷಿ ಕ್ರಾಂತಿ ಬಗ್ಗೆ ಸ್ಟ್ರಾಟಜಿಕಲಿ ತಿಳಿದುಕೊಳ್ಳೋಣ. ಹಸಿರು ಕ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಆಗಿರುತ್ತೆ ನೋಡ್ರಿ. ಇದರೊಂದು ಹಸಿರು ಕ್ರಾಂತಿಯ ಪಿತಾಮಹ ಎಂ.ಎಸ್. ಸ್ವಾಮಿನಾಥನ್ ಅವರು ಆಗಿರ್ತಾರೆ. ಅದೇ ರೀತಿಯಾಗಿ ಶ್ವೇತ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ. ಇದರ ಒಂದು ಪಿತಾಮಹ ಯಾರಪ್ಪ ಅಂತಂದ್ರೆ ವರ್ಗೀಸ್ ಕುರಿಯನ್ ಅವರು ಆಗಿರ್ತಾರ. ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೀತಾರಂತ ಹಲವಾರು ಸಲ ಕೇಳಿದ್ದಾರೆ. ಅದೇ ರೀತಿಯಾಗಿ ನೀಲಿ ಕ್ರಾಂತಿ ಅಂತ ಬರುತ್ತೆ. ಇದು ಮೀನುಗಾರಿಕೆ ಮತ್ತು ಜಲಚರ ಉತ್ಪಾದನೆಗೆ ಸಂಬಂಧಿಸ್ತದೆ ಸಂಬಂಧಿಸಿದೆ ನೋಡಿ. ಓಕೆ, ನೀಲಿ ಕ್ರಾಂತಿ ಕೂಡ ಕೇಳಿದ್ದಾರೆ. ಬ್ಲೂ ರೆವಲ್ಯೂಷನ್. ಹಳದಿ ಕ್ರಾಂತಿ ಅಂತೀವಿ, ಯೆಲ್ಲೋ ರೆವಲ್ಯೂಷನ್ ಅಂತೀವಿ. ಇದು ಎಣ್ಣೆ ಕಾಳುಗಳು ಮತ್ತು ಅದರ ಉತ್ಪಾದನೆಗೆ ಸಂಬಂಧಿಸಿದೆ ನೋಡ್ರಿ. ಪ್ರಮುಖವಾಗಿ ಜಿಕೆಯಲ್ಲಿ ಕೃಷಿ ಬಗ್ಗೆ ಮಾಹಿತಿ ಇದೆ. ಇದು ಅರ್ಥಶಾಸ್ತ್ರದ ಬಳಿ ಕೂಡ ಬರ್ತದ. ಓಕೆ, ಇಂಪಾರ್ಟೆಂಟ್ ನೋಡ್ರಿ ಇದು. ಇವೆಲ್ಲ ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ, ಓಕೆ, ಹಲವಾರು ರೀತಿಯಲ್ಲಿ ಬರ್ತವ. ಇವುಗಳ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ. ಅದೇ ರೀತಿಯಾಗಿ ಪ್ರಮುಖ ಕೃಷಿ ಯೋಜನೆಗಳು. ಇತ್ತೀಚೆಗೆ ಕೆಎ ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಯೋಜನೆಗಳ ಮೇಲೆ ಹೆಚ್ಚಾಗಿ ಕ್ವಶನ್ ಕೇಳ್ತಾ ಇದ್ರ ನೋಡ್ರಿ. ಅದಕ್ಕಾಗಿ ಕೃಷಿ ಯೋಜನೆಗಳ ಬಗ್ಗೆ ಸಂಬಂಧಿಸಿದಂತ ಮಾಹಿತಿ ಕೂಡ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಜಲ್ದಿ ಲೈಕ್ ಬಟನ್ ಪ್ರೆಸ್ ಮಾಡ್ರಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕರಿತೀವಿ. ಇದು 2019ರಲ್ಲಿ ಆರಂಭ ಮಾಡ್ತಾರ. ಇದು ರೈತರ ಖಾತೆಗೆ ನೇರವಾಗಿ ವಾರ್ಷಿಕವಾಗಿ 6,000 ರೂಪಾಯಿಗಳು ಆರ್ಥಿಕ ನೆರವು ನೀಡುತ್ತೆ ನೋಡ್ರಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎಷ್ಟು ರೊಕ್ಕ ನೀಡ್ತಾರ ಅಂದ್ರೆ 6,000 ರೂಪಾಯಿ ನೀಡ್ತಾರ ಪ್ರತಿ ವರ್ಷಕ್ಕೊಮ್ಮೆ ವಾರ್ಷಿಕ. ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ನಾವು ಕರಿತೀವಿ. ಇದು 2016ರಲ್ಲಿ ಆರಂಭ ಆತ ನೋಡ್ರಿ. ನೈಸರ್ಗಿಕ ವಿಕೋಪಗಳಿಂದ ಬೆಳೆದಂತೂ ನಷ್ಟವಾಗಿದ್ದಾಗ ವಿಮಾ ಭದ್ರತೆ ಒದಗಿಸುವಂತ ಮಹತ್ವದ ಯೋಜನೆ ಆಗಿದೆ ಫಸಲ್ ಬಿಮಾ ಯೋಜನೆ. ಫಸಲ್ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನಪ್ಪಾ ಅಂತಂದ್ರೆ 2016ದಾಗ ಜಾರಿ ಮಾಡ್ತಾರ. ಇದು ಏನಾದ್ರೂ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಅವರಿಗೆ ರೈತರಿಗೆ ಒಂದು ಭದ್ರತೆ ಒದಗಿಸುವಂತ ವಿಮಾ ಯೋಜನೆ ಆಗಿದೆ. ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಅಂತ ಹೇಳ್ತೀವಿ. KCC ಕಿಸಾನ್ ಕ್ರೆಡಿಟ್. ಇದು 1998ರಲ್ಲಿ ಆರಂಭ ಮಾಡ್ತಾರ. ರೈತರಿಗೆ ಸುಲಭ ಬಡ್ಡಿ ದರದಲ್ಲಿ ಕೃಷಿ ಸಾಲ ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ ನೋಡ್ರಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕರೆಯುತ್ತೇವೆ. ಪ್ರಮುಖ ಯೋಜನೆಗಳು ಇವು ನೋಡ್ರಿ, ಕೃಷಿ ಯೋಜನೆಗಳಾಗಿವೆ. ನೆಕ್ಸ್ಟ್, ಪ್ರಮುಖ ಪ್ರಶಸ್ತಿ ಬಗ್ಗೆ ಕೊಟ್ಟಿದ್ದರು ನ್ಯೂಸ್ನಲ್ಲಿ. ಲಂಡನ್ನ ಒಂದು ರಾಯಲ್ ಸೊಸೈಟಿ ಫೆಲೋ ಆಗಿ ಇತ್ತೀಚೆಗೆ ಆಯ್ಕೆಯಾದಂತ ಭಾರತದ ಮಹಿಳಾ ವಿಜ್ಞಾನಿ ಯಾರು ಅಂತ ಕೊಟ್ಟಿದ್ದಾರೆ. ರಾಯಲ್ ಸೊಸೈಟಿಯ ಫೆಲೋ ಆಗಿ ಇತ್ತೀಚೆಗೆ ಯಾರು ನೇಮಕ ಆಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸೌಮ್ಯ ಸ್ವಾಮಿನಾಥನ್ ನೋಡ್ರಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೌಮ್ಯ ಸ್ವಾಮಿನಾಥನ್ ಅವರು ಇತ್ತೀಚೆಗೆ ಈ ಒಂದು ಲಂಡನ್ನ ಒಂದು ಪ್ರತಿಷ್ಠಿತ ರಾಯಲ್ ಸೊಸೈಟಿಗೆ ಆಯ್ಕೆಯಾಗಿದ್ದಾರೆ. ಲಂಡನ್ನ ಪ್ರತಿಷ್ಠಿತ ರಾಯಲ್ ಸೊಸೈಟಿಗೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ರವರು 2026ರ ಒಂದು ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ ನೋಡ್ರಿ. ಇವರ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರ ಪುತ್ರಿ ಆಗಿದ್ದಾರೆ ನೋಡ್ರಿ. ಈಗ ತಾನೇ ನಾವು ನೋಡಿದ್ವಿ ಹಸಿರು ಕ್ರಾಂತಿಯ ಪಿತಾಮಹ ಆಗಿರುವಂತ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರ ಪುತ್ರಿ ಯಾರಪ್ಪ ಅಂತಂದ್ರೆ ಸೌಮ್ಯ ಸ್ವಾಮಿನಾಥನ್. ಇವರು ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಲಂಡನ್ನ ಪ್ರತಿಷ್ಠಿತ ರಾಯಲ್ ಸೊಸೈಟಿಗೆ ಫೆಲೋ ಆಗಿ ಆಯ್ಕೆಯಾಗ್ಯಾರ ನೋಡ್ರಿ. ರಾಯಲ್ ಸೊಸೈಟಿಗೆ ಆಯ್ಕೆಯಾದಂತ ಭಾರತದ ಏಕೈಕ ತಂದೆ ಮಗಳ ಜೋಡಿ ಎಂಬ ಒಂದು ಅಪರೂಪದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೌಮ್ಯ ಸ್ವಾಮಿನಾಥನ್. ಸ್ಟ್ರಾಟಜಿಕಲಿ ರಾಯಲ್ ಸೊಸೈಟಿ ಬಗ್ಗೆ ತಿಳಿದುಕೊಳ್ಳೋಣ. ಲಂಡನ್ ರಾಯಲ್ ಸೊಸೈಟಿಯನ್ನು 1463ರಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ. 1463. ಇದು ವಿಶ್ವದ ಅತ್ಯಂತ ಹಳೆಯದಾದಂತ ವೈಜ್ಞಾನಿಕ ಅಕಾಡೆಮಿಗಳಲ್ಲಿ ಒಂದಾಗಿರ್ತದೆ. ಸರ್ ಐಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೀನ್ ಅವರಂತ ಒಂದು ಮಹಾನ್ ವಿಜ್ಞಾನಿಗಳು ಇದರ ಒಂದು ಫೆಲೋ ಆಗಿರ್ತಾರ. ಈಗ ಸೌಮ್ಯ ಸ್ವಾಮಿನಾಥನ್ ಅವರನ್ನು ಆಯ್ಕೆ ಮಾಡಲಾಗಿದೆ. 2019ರಲ್ಲಿ ಈ ಒಂದು ಫೆಲೋಶಿಪ್ ಪಡೆದಂತ ಮೊದಲ ಭಾರತೀಯ ಮಹಿಳಾ ವಿಜ್ಞಾನಿ ಯಾರಪ್ಪ ಅಂತಂದ್ರೆ
ಪ್ರೊಫೆಸರ್ ಗಗನ್‌ದೀಪ್ ಕಾಂಗ್. ಇವರು ಭಾರತದ ಒಂದು ಮೊದಲ ಭಾರತೀಯ ಮಹಿಳಾ ವಿಜ್ಞಾನಿ ಆಗಿದ್ದಾರೆ ನೋಡ್ರಿ. 2019 ಫೆಲೋವನ್ನ ಪಡೆದುಕೊಂಡಾರ. ನೆಕ್ಸ್ಟ್ ಸರ್ಕಾರಿ ಆ್ಯಪ್‌ಗಳ ಬಗ್ಗೆ ಪೋರ್ಟಲ್‌ಗಳ ಬಗ್ಗೆ ಇದೆ. ಟೋಲ್ ಪ್ಲಾಜಾದ 20 ಕಿಲೋಮೀಟರ್ ವ್ಯಾಪ್ತಿಯಂತ ನಿವಾಸಿಗಳಿಗೆ ಡಿಜಿಟಲ್ ಮಾಸಿಕ ಪಾಸ್ ನೀಡಲು ಎನ್‌ಎಚ್‌ಎಐ ಆರಂಭಿಸಿದಂತ ಆ್ಯಪ್ ಹೆಸರು ಏನಂತ ಕೊಟ್ಟಿದ್ದಾರೆ. ಅಂದ್ರೆ ರಸ್ತೆಯಲ್ಲಿ ಟೋಲ್ ಗೇಟ್ ಬರ್ತವಲ್ಲ, ಆ ಒಂದು ಟೋಲ್ ಗೇಟ್‌ಗೆ ಹಣವನ್ನು ಪಾವತಿ ಮಾಡಲು ಡಿಜಿಟಲ್ ಮಾಸಿಕ ಪಾಸ್ ಅನ್ನು ನೀಡಿದ್ದಾರೆ. ಆ ಒಂದು ಆ್ಯಪ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಮಾರ್ಗ ಯಾತ್ರಾ ಅಂತ ಕರಿತಾರೆ ನೋಡ್ರಿ. ಇದೊಂದು ಆ್ಯಪ್ ಆಗಿದೆ. ಓಕೆ, ಈ ಒಂದು ಆ್ಯಪ್ ಏನಪ್ಪಾ ಅಂತಂದ್ರೆ ಟೋಲ್ ನಿವಾಸಿಗಳಿಗೆ 20 ಕಿಲೋಮೀಟರ್ ವ್ಯಾಸಿಗಳ ನಿವಾಸಿಗಳಿಗೆ ಡಿಜಿಟಲ್ ಮಾಸಿಕ ಪಾಸ್ ಆಗಿದೆ ನೋಡಿ. ಇದೊಂದು ರಾಜ್ಯ ಮಾರ್ಗ ಯಾತ್ರಾ. ಟೋಲ್ ಪ್ಲಾಜಾದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಸ್ಥಳೀಯ ನಿವಾಸಿಗಳು ಟೋಲ್ ಕೇಂದ್ರಕ್ಕೆ ಅಲೆದಾಡದೆ ರಾಜ್ಯ ಮಾರ್ಗದ ಯಾತ್ರಾ ಆ್ಯಪ್ ಮೂಲಕ ಡಿಜಿಟಲ್ ಪಾಸ್ ಅನ್ನು ಪಡೆಯಬಹುದಾಗಿದೆ. ಓಕೆ, ಈ ಒಂದು ಆ್ಯಪ್‌ನಲ್ಲಿ ಮಾರ್ಗಮಿತ್ರ ಎಂಬ ಒಂದು ಡಿಜಿಟಲ್ ಸಹಾಯ ಕೇಂದ್ರವನ್ನು ಕೂಡ ಪ್ರಯಾಣಿಕರ ನೆರವಿಗಾಗಿ ಆರಂಭ ಮಾಡಲಾಗಿದೆ ನೋಡಿ. ಇದು ಕನ್ನಡ ಸೇರಿದಂತೆ 22 ಭಾಷೆಗಳನ್ನು ಕಾರ್ಯನಿರ್ವಹಿಸುತ್ತದೆ. 22 ಭಾಷೆಗಳಲ್ಲಿ ಏನಪ್ಪಾ ಅಂತಂದ್ರೆ ಇದು ಒಂದು ಆ್ಯಪ್ ಕಾರ್ಯನಿರ್ವಹಿಸ್ತದೆ. ರಾಜ್ಯ ಮಾರ್ಗ ಯಾತ್ರಾ. ಓಕೆ, ಯಾಕಪ್ಪ ಅಂತಂದ್ರೆ ಟೋಲ್ ಪ್ಲಾಜಾದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂತ ಒಂದು ಸ್ಥಳೀಯ ಜನರು ಇರ್ತಾರಲ್ಲ, ಅಂತ ಒಂದು ನಿವಾಸಿಗಳಿಗೆ ಟೋಲ್ ಕೇಂದ್ರಕ್ಕೆ ಅಲೆದಾಡದೆ ರಾಜ್ಯ ಮಾರ್ಗ ಯಾತ್ರಾ ಆ್ಯಪ್ ಮೂಲಕ ಡಿಜಿಟಲ್ ಪಾಸ್ ಅನ್ನು ಪಡೆಯಬಹುದಾಗಿದೆ. ಎನ್‌ಎಚ್‌ಎಐ ಬಗ್ಗೆ ಮತ್ತು ಅದರ ಹೆದ್ದಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಎನ್‌ಎಚ್‌ಎಐ ಅಂತ ಕರಿತೀವಿ. ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದು 1988ರಲ್ಲಿ ಸ್ಥಾಪನೆ ಆಗ್ತದ. ಕಾರ್ಯಾರಂಭ ಮಾಡಿದ್ದು 1995ರಲ್ಲಿ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂತಂದ್ರೆ NH44 ಅಂತ ಹೇಳ್ತೀವಿ. ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೂ ಇದೆ. NH44. ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂತಂದ್ರೆ NH327B. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಅಥವಾ NH548 ಅಂತ ಕರಿತಾರೆ ನೋಡಿ. ಇದು ಅತಿ ಚಿಕ್ಕದಾದಂತ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ನಡೆದಂತ ಉತ್ಖನನದ 30ಕ್ಕೂ ಹೆಚ್ಚು ರಾವಣನ ವಿಗ್ರಹಗಳು ಪತ್ತೆಯಾಗಿವೆ ಅಂತ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ನಡೆದಂತ ಉತ್ಖನನದ ಸಮಯದಲ್ಲಿ 30ಕ್ಕೂ ಹೆಚ್ಚು ರಾವಣನ ವಿಗ್ರಹಗಳು ಪತ್ತೆಯಾಗಿವೆ. ಜಿಲ್ಲೆ ಯಾವ್ದಂತ ಕೊಟ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ, ಮೈಸೂರಿನಲ್ಲಿ ನೋಡ್ರಿ. ಮಂಡ್ಯ, ಮೈಸೂರಿನಲ್ಲಿ ಈ ಒಂದು ರಾವಣನ ಉತ್ಖನನಗಳು ಸಿಕ್ಕಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಇತ್ತೀಚೆಗೆ ಮಂಡ್ಯ ಮತ್ತು ಮೈಸೂರು ವ್ಯಾಪ್ತಿಯಲ್ಲಿ ಉತ್ಖನನ ನಡೆಸಿದೆ. ಅದರಲ್ಲಿ ರಾವಣನ ಒಂದು ಪ್ರಮುಖ ಉತ್ಖನನಗಳು ಸಿಕ್ಕಿವೆ ಅಂತ ಹೇಳ್ಬೋದು. 30ಕ್ಕೂ ಹೆಚ್ಚು. ಮಂಡ್ಯದಲ್ಲಿ ಮಲವಳ್ಳಿ, ಮದ್ದೂರು ಮತ್ತು ಮೈಸೂರಿನಲ್ಲಿ ಬನ್ನೂರು ವ್ಯಾಪ್ತಿಯಲ್ಲಿ 30ಕ್ಕೂ ಹೆಚ್ಚು ರಾವಣನ ವಿಗ್ರಹಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಅದರ ಒಂದು ತಲೆಗಳು. ಇದು ರಾವಣನ ಕಾಲಘಟ್ಟದ ಅಥವಾ ಅದಕ್ಕೆ ಸಂಬಂಧಿಸಿದಂತ ಸ್ಥಳೀಯ ಪ್ರಾಚೀನ ಶಿಲ್ಪಕಲೆಗೆ ಇತಿಹಾಸವನ್ನು ತೆರೆದಿಡುತ್ತದೆ ಅಂತಾನೆ ಹೇಳ್ಬೋದು. ಈ ಒಂದು ಏನ್ ರಾವಣನ ವಿಗ್ರಹ ಪತ್ತೆಯಾಗಿದೆ ನೋಡ್ರಿ. ಸ್ಟ್ರಾಟಜಿಕಲಿ ಭಾರತ ಪುರಾತತ್ವ ಇಲಾಖೆ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಇದು ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರೀತಾರೆ. ಇದು 1861ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ನೋಡ್ರಿ. 1861ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರನ್ನು ಭಾರತದ ಪುರಾತತ್ವ ಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಯಾರಿಗೆ ಭಾರತದ ಪುರಾತತ್ವದ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಂದ್ರೆ ಅದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತದೆ. ಇದು ಸಂಸ್ಕೃತಿ ಮತ್ತು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯ ಒಂದು ಕನ್ನಹಳ್ಳಿ ಕಟ್ಟೆ ಗ್ರಾಮದಂತ ಅಮೂಲ್ಯವಾದಂತ ಕೋಬಾಲ್ಟ್ ಮತ್ತು ನಿಕ್ಕಲ್ ನಿಕ್ಷೇಪಗಳು ಪತ್ತೆಯಾಗಿವೆ ಅಂತ ಕೊಟ್ಟಿದ್ದಾರೆ. ಕೋಬಾಲ್ಟ್ ಮತ್ತು ನಿಕ್ಕಲ್ ನಿಕ್ಷೇಪಗಳು ಪತ್ತೆಯಾಗಿವೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಕೊಡಗು ನೋಡಿ. ಕೊಡಗು ಜಿಲ್ಲೆಯ ಒಂದು ಸೋಮವಾರಪೇಟೆ ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನ್ನಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕಲ್ ನಿಕ್ಷೇಪಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಇಲ್ಲಿ ಕನ್ನಹಳ್ಳಿ ಕಟ್ಟೆ ಗ್ರಾಮದಲ್ಲಿ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತ ನೋಡ್ರಿ. ಕೋಬಾಲ್ಟ್ ಮತ್ತು ನಿಕ್ಕಲ್ ನಿಕ್ಷೇಪಗಳು ಎಲ್ಲಿ ಪತ್ತೆಯಾಗಿವೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಪತ್ತೆಯಾಗಿವೆ. ಎಲೆಕ್ಟ್ರಿಕ್ ವಾಹನಗಳು, ಬ್ಯಾಟರಿಗಳು, ಮೊಬೈಲ್ ಫೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ತಯಾರಿಕೆಯಲ್ಲಿ ಇವನ್ನು ಬಳಕೆ ಮಾಡಲಾಗುತ್ತದೆ. ಈ ಒಂದು ಹೊಸ ಆವಿಷ್ಕಾರವು ಭವಿಷ್ಯದ ಒಂದು ಭಾರತದ ಬ್ಯಾಟರಿ ಉತ್ಪಾದನಾ ವಲಯಕ್ಕೆ ಅತಿ ದೊಡ್ಡದಾದಂತ ಉತ್ತೇಜನ ನೀಡಲಿದೆ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಒಂದು ಕೋಬಾಲ್ಟ್ ಮತ್ತು ನಿಕ್ಕಲ್ ಅನ್ನು
ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡ್ತಾರೆ. ಅದರಲ್ಲಿ ಮುಂದಿನ ಬರುವಂತ ಇವಿ, ಓಕೆ, ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳುವ ಅದಕ್ಕೆ ಅದರ ಒಂದು ಬಳಕೆಗೆ ಸಹಕಾರಿ ಆಗಲಿದೆ. ಪ್ರಮುಖ ಖನಿಜಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೋಬಾಲ್ಟ್ ಅಂತ ಕರಿತೀವಿ ನಾವು. ಇದು ಲಿಥಿಯಂ ಮತ್ತು ಅಯಾನ್ ಬ್ಯಾಟರಿಗಳಲ್ಲಿ ಸ್ಥಿರತೆ ಹೆಚ್ಚಿಸಲು ಬಳಕೆ ಮಾಡಲಾಗುತ್ತೆ ನೋಡ್ರಿ. ಅತಿ ಹೆಚ್ಚು ಉತ್ಪಾದಕ ಕೋಬಾಲ್ಟ್ ಉತ್ಪಾದಕ ಒಂದು ದೇಶ ಯಾವ್ದಪ್ಪ ಅಂದ್ರ ಕಾಂಗೋ ದೇಶ ನೋಡ್ರಿ, ಕಾಂಗೋ ಗಣರಾಜ್ಯ. ಅದೇ ರೀತಿ ನಿಕ್ಕಲ್ ಅಂತ ಹೇಳ್ತೀವಿ, ಇದು ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಇವಿ ಬ್ಯಾಟರಿಗಳಲ್ಲಿ ಬಳಕೆಯನ್ನು ಮಾಡ್ತಾರೆ. ಇದು ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ಇಂಡೋನೇಷಿಯಾ. ಇಂಡೋನೇಷಿಯಾ ಏನಪ್ಪಾ ಅಂತಂದ್ರೆ ನಿಕ್ಕಲ್ ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಚಿನ್ನ ಅಂತ ಹೇಳ್ಬೋದು, ಕೋಲಾರದ ಅತಿ ಚಿನ್ನದ ಗಣಿ. ಅದೇ ರೀತಿ ಕಬ್ಬಿಣದ ಎದುರು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಕರ್ನಾಟಕ ಪಡೆದುಕೊಂಡಿದೆ. ಓಕೆ, ಕರ್ನಾಟಕ ಈ ಒಂದು ಚಿನ್ನ ಆಗಿರ್ಬೋದು ಮತ್ತು ಕಬ್ಬಿಣ ಆಗಿರ್ಬೋದು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವಂತ ಇದಾಗಿದೆ ನೋಡಿ ರಾಜ್ಯ. ನೆಕ್ಸ್ಟ್, ಅಂತಾರಾಜ್ಯ ಜಲ ವಿವಾದ ಬಗ್ಗೆ ಕೊಟ್ಟಿದ್ದಾರೆ. ಇಚ್ಚಲಕರಂಜಿಗೆ ಕುಡಿಯುವ ನೀರು ಪೂರೈಸಲು ಕೃಷ್ಣಾ ನದಿಗೆ ಅಡ್ಡಲಾಗಿ ರಾಧಾಕೃಷ್ಣ ಯೋಜನೆಯನ್ನು ರೂಪಿಸಿದಂತ ರಾಜ್ಯ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಯೋಜನೆ ಬೆಲೆ ಕೇಳ್ತಾರ ಪ್ರಶ್ನೆ. ರಾಧಾಕೃಷ್ಣ ಯೋಜನೆಯನ್ನು ರೂಪಿಸಿದಂತ ರಾಜ್ಯ ಯಾವುದು? ಇಚ್ಚಲಕರಂಜಿ ಕುಡಿಯುವ ನೀರು ಪೂರೈಕೆಗೆ. ಅದು ಯಾವ ಒಂದು ನದಿಗೆ ಅಂದ್ರೆ ಕೃಷ್ಣಾ ನದಿಗೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೋಡ್ರಿ. ಮಹಾರಾಷ್ಟ್ರದಿಂದ ಮಹಾಬಲೇಶ್ವರದಿಂದ ಬರುವಂತ ಕೃಷ್ಣಾ ನದಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಇಚ್ಚಲಕರಂಜಿಯಲ್ಲಿ ಕುಡಿಯುವ ನೀರು ಪೂರೈಸಲು ಈ ರಾಧಾಕೃಷ್ಣ ಯೋಜನೆಯನ್ನು ಆಯ್ಕೆಕೊಂಡಿದೆ ಮಹಾರಾಷ್ಟ್ರ ರಾಜ್ಯ. ಮಹಾರಾಷ್ಟ್ರ ಸರ್ಕಾರವು ಕೊಲ್ಹಾಪುರ ಜಿಲ್ಲೆಯ ಒಂದು ಇಚ್ಚಲಕರಂಜಿಗೆ ಕುಡಿಯುವ ನೀರು ಒದಗಿಸಲು ರಾಧಾಕೃಷ್ಣ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಡಿಯಲ್ಲಿ ಕೃಷ್ಣಾ ನದಿಯ 4 ಟಿಎಂಸಿ ನೀರನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಿದೆ ಅಂತಾನೆ ಹೇಳಬಹುದು. ಇದು ಕರ್ನಾಟಕ ನೀರಿನ ಹಂಚಿಕೆಯ ಮೇಲೆ, ವಿಶೇಷವಾಗಿ ಬೆಳಗಾವಿ ಚಿಕ್ಕೋಡಿಯ ಒಂದು ಕಲ್ಲುಳ ಬ್ಯಾರೇಜ್ಗೆ ಹರಿಯುವ ನೀರಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದಾಗಿದೆ ನೋಡಿ. ಓಕೆ, ಎಲ್ಲಿಯಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಪರಿಣಾಮ ಬೀರ್ತದ, ಚಿಕ್ಕೋಡಿಯ ಒಂದು ಕಲ್ಲೋಳದಲ್ಲಿ. ಓಕೆ, ಕೃಷ್ಣಾ ನದಿ. ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೃಷ್ಣಾ ನದಿ ಏನಪ್ಪಾ ಅಂತಂದ್ರೆ ಇದು ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಮಹಾಬಲೇಶ್ವರದಲ್ಲಿ ಉಗಮವಾಗ್ತದ ಅಂತ ಹೇಳ್ತೀವಿ. ಇದು ಗೋದಾವರಿ ನದಿಯ ನಂತರ ಭಾರತದ 2ನೇ ಅತಿ ದೊಡ್ಡ ಪರ್ಯಾಯ ದ್ವೀಪ ನದಿಯಾಗಿದ್ದು ಸುಮಾರು 1400 ಕಿಲೋಮೀಟರ್ ಅಷ್ಟು ಉದ್ದವಿದೆ. ಎಷ್ಟು? ಕೃಷ್ಣಾ ನದಿ 1400 ಕಿಲೋಮೀಟರ್ ಅಷ್ಟು ಉದ್ದ ಆದ್ ನೋಡ್ರಿ ಕೃಷ್ಣಾ ನದಿ. ಗೋದಾವರಿ ನಂತರ 2ನೇ ಒಂದು ಪರ್ಯಾಯ ನದಿ ಯಾವ್ದಪ್ಪ ಅಂತಂದ್ರೆ ಅದು ಕೃಷ್ಣಾ ನದಿ ಆಗಿದೆ ನೋಡಿ. ಇದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಓಕೆ, ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದಂತ ಪ್ರಶ್ನೆ ಕೇಳಿದ್ದಾರೆ. ಆದ್ರೂ ಕೂಡ ಯಾವ್ದಪ್ಪ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಈ ರೀತಿಯಾಗಿ ಸೀರಿಯಲ್ ವೈಸ್ ಬರೀರಿ ಅಂತ ಕೂಡ ಕೇಳ್ತಾರೆ. ಪ್ರಮುಖ ಜಲಾಶಯಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತ ಉಪನದಿಗಳ ಬಗ್ಗೆ ಸ್ಟ್ರಾಟಜಿಕಲಿ ತಿಳಿದುಕೊಳ್ಳೋಣ. ಪ್ರಮುಖ ಉಪನದಿಗಳು ನೋಡೋಣ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ತುಂಗಭದ್ರಾ ಇದೆ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕೊಯ್ನಾ ನದಿಗಳು ಇವೇನಪ್ಪಾ ಅಂತಂದ್ರೆ ಪ್ರಮುಖ ಕೃಷ್ಣಾ ನದಿಯ ಉಪನದಿಗಳಾಗಿರ್ತವೆ ನೋಡ್ರಿ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವಂತ ಕೇಳುತ್ತಾರೆ ಪರೀಕ್ಷೆಯಲ್ಲಿ. ಓಕೆ, ಇನ್ನ ದಂಡಿ, ಮೂಸಿ, ಓಕೆ ಬರುತ್ತೆ, ದೂದ್ಗಂಗಾ, ಪಂಚಗಂಗಾ, ವೆನ್ನ, ಪಾಲೇರು ಇವೆಲ್ಲ ಏನಪ್ಪಾ ಅಂತಂದ್ರೆ ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಅಣೆಕಟ್ಟುಗಳು ಇರ್ತವೆ ನೋಡ್ರಿ. ಆಲ್ಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ. ಇದು ಬಿಜಾಪುರ್ನಲ್ಲಿ ಕಂಡು ಬರ್ತದ. ನಾರಾಯಣಪುರ ಅಣೆಕಟ್ಟು ಏನಪ್ಪಾ ಅಂತಂದ್ರೆ ಬಸವಸಾಗರ ಅಂತ ಕರಿತೀವಿ. ಇದು ಯಾದಗಿರಿಯಲ್ಲಿ ಕಂಡು ಬರ್ತ ನೋಡ್ರಿ. ಓಕೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ನೋಡೋದಾದ್ರೆ ನಾಗಾರ್ಜುನ ಸಾಗರ ಮತ್ತು ಶ್ರೀಶೈಲಂ ಅಣೆಕಟ್ಟುಗಳು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ. ರೈತರಿಗೆ ಬೆಳೆ ವಿಮೆ ಹಾಗೂ ಪರಿಹಾರ ತಲುಪಿಸಲು ಕರ್ನಾಟಕ ಸರ್ಕಾರ ಬಳಸುತ್ತಿರುವಂತಹ ತಂತ್ರಾಂಶ ಯಾವ್ದಂತ ಕೊಟ್ಟಿದ್ದಾರೆ. ರೈತರಿಗೆ ಏನ್ ಬೆಳೆ ಇರ್ತದಲ್ಲ ಆ ಒಂದು ಬೆಳೆಗೆ ಪರಿಹಾರ ಹಣ ನೀಡಲು ಬಳಸುವಂತ ಕರ್ನಾಟಕ ಬಳಸ್ತಿರುವಂತ ತಂತ್ರಾಂಶ ಯಾವುದು? ಯಾವ್ದ್ರ ಮೂಲಕ ಒಂದು ರೈತರಿಗೆ ಸಹಕಾರಿ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫ್ರೋಡ್ಸ್ ನೋಡಿ. ಫ್ರೋಡ್ಸ್ ಈ ಒಂದು ತಂತ್ರಾಂಶ ಫ್ರೋಡ್ಸ್ ಆಗಿದೆ ನೋಡ್ರಿ. ಫ್ರೋಡ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫುಲ್ ಫಾರ್ಮ್ ನೋಟ್ ಮಾಡ್ಕೊಳ್ರಿ. ಇದು ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಅನ್ಫಿಲ್ಡ್ ಒಂದು ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಬೆನಿಫಿಕಲ್ ರೀ. ಓಕೆ, ಸ್ವಲ್ಪ ಏನಾಗುತ್ತಂದ್ರ ನಾಲಿಗೆ ಸರಿಯಾದ ರೀತಿಯಲ್ಲಿ ಏನ ಅಂತಾರಲ್ಲ ಅದು ಒಳ್ಳೋದಿಲ್ಲ.
ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆ, ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಕರ್ನಾಟಕ ಸರ್ಕಾರದ ಒಂದು ಡಿಜಿಟಲ್ ತಂತ್ರಾಂಶ ಆಗಿದೆ ನೋಡಿ. ರೈತರ ಜಮೀನು ವಿವರಗಳನ್ನು ಆಧಾರ್ ಕಾರ್ಡ್ಗೆ ಜೋಡಿಸ್ತದೆ ಇದು. ಯಾವುದೇ ದಯಲುಗಳಿಲ್ಲದೆ ನೇರವಾಗಿ ಡೆಬಿಟ್ ಮೂಲಕ ಏನಪ್ಪಾ ಅಂತಂದ್ರೆ ಪರಿಹಾರ ಮತ್ತು ವಿಮಾ ಹಣವನ್ನು ತಲುಪಿಸ್ತದ. ಡೆಬಿಟ್ ಮಾಡ್ತದೆ ನೋಡ್ರಿ ಸೀದಾ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತ್ವರಿತವಾಗಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಸಹಾಯ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಪ್ರಮುಖವಾದಂತ ಒಂದು ಯೋಜನೆ ಇದೆ ನೋಡಿ ಫ್ರೋಡ್ಸ್. ಇದರ ಮೂಲಕ ಏನಪ್ಪಾ ಅಂತಂದ್ರೆ ರೈತರಿಗೆ ಹಣವನ್ನು ನೀಡಲಾಗುತ್ತದೆ. ಸ್ಟ್ರಾಟಜಿಯಲ್ಲಿ ಈ ಒಂದು ಆಡಳಿತ ತಂತ್ರಜ್ಞಾನ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿ ಅಂತ ನಾವು ಕರಿತೀವಿ. ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸಲು ಕರ್ನಾಟಕ ಸರ್ಕಾರ 2000 ಇಸ್ವಿಯಲ್ಲಿ ಆರಂಭಿಸಿದಂತ ಒಂದು ಮಹತ್ವದ ಯೋಜನೆ ಆಗಿದೆ ನೋಡಿ ಭೂಮಿ. ನೆಕ್ಸ್ಟ್ ಬರುತ್ತೆ ಖಜಾನೆ. ಖಜಾನೆ ಎಂಬುದು ಕೂಡ ಒಂದು ತಂತ್ರಜ್ಞಾನ ಇದೆ. ಸರ್ಕಾರದ ಹಣಕಾಸು ಮತ್ತು ಖಜಾನೆ ನಿರ್ವಹಣೆಗಾಗಿ ಅಭಿವೃದ್ಧಿಪಡಿಸಿರುವಂತ ಒಂದು ತಂತ್ರಾಂಶ ಆಗಿದೆ ನೋಡ್ರಿ. ಓಕೆ, ಯಾವುದು ಖಜಾನೆ. ನೆಕ್ಸ್ಟ್ ಸಕಾಲ ಅಂತ ಬರುತ್ತಾ. ಇದು ನಾಗರಿಕರಿಗೆ ನಿಗದಿತ ಕಾಲಮಿತಿಯಲ್ಲಿ ಸರ್ಕಾರಿ ಸೇವೆಗಳನ್ನು ಒದಗಿಸಲು 2012ರಲ್ಲಿ ಜಾರಿಗೆ ತಂದಂತ ಒಂದು ಪ್ರಮುಖ ಕಾಯ್ದೆ ಅಂತ ಹೇಳ್ಬೋದು. ಈ ಒಂದು ಸಕಾಲ ಎಂಬ ಒಂದು ತಂತ್ರಾಂಶ ಕೂಡ ತಂದಿದ್ದಾರೆ. ಭೂಮಿ, ಖಜಾನೆ, ಸಕಾಲ ಪ್ರಮುಖವಾಗಿ ನೋಡ್ರಿ. ನೆಕ್ಸ್ಟ್ ಕೊನೆಯದಾಗಿ ಒನ್ಲೈನರ್ಸ್ ಇದ್ದ ನೋಡ್ರಿ. ಫಿಫಾ 2026ರ ಫಿಫಾ ವಿಶ್ವಕಪ್ ಅನ್ನು ಅಮೆರಿಕ, ಕೆನಡಾ, ಮೆಕ್ಸಿಕೋ ದೇಶಗಳಲ್ಲಿ ಜಂಟಿಯಾಗಿ ಆಯೋಜಿಸಲಾಗುತ್ತಿದೆ. ಅಮೆರಿಕ, ಕೆನಡಾ, ಮೆಕ್ಸಿಕೋ 2026ರ ಒಂದು ಫಿಫಾ ವಿಶ್ವಕಪ್. ಅದೇ ರೀತಿ ಕ್ರೀಡೆ ನೋಡ್ರಿ. 2026ರ ಒಂದು ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಮೀರಾಬಾಯಿ ಚಾನು ಮತ್ತು ಲವಿನಾ ಬೋರ್ಗೊಹೇನ್ ಅವರು ಭಾರತದ ಧ್ವಜಧಾರಿಗಳಾಗಿದ್ದಾರೆ. ಯಾರು 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿಗಳಾಗಿದ್ದಾರೆ ಅಂತ ಕ್ವಶನ್ ಕೇಳಿದರೆ ಮೀರಾಬಾಯಿ ಚಾನು ಮತ್ತು ಲವಿನಾ ಬೋರ್ಗೊಹೇನ್ ಅವರು ಆ ಒಂದು ಧ್ವಜಧಾರಿಗಳಾಗಿದ್ದಾರೆ ನೋಡ್ರಿ. ಮೀರಾಬಾಯಿ ಚಾನು ಅವರು ವೆಸ್ಟ್ ಲಿಫ್ಟರ್ ಅಂತ ಅನ್ಕೋತೀನಿ. ಲವಿನಾ ಬೋರ್ಗೊಹೇನ್ ಅವರು ಬಾಕ್ಸಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಪ್ರಮುಖ ಯೋಜನೆ ಮೇಲೆ ಇದೆ ನೋಡಿ. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರವು ಆಗಸ್ಟ್ 2021ರಲ್ಲಿ ಇ ಶ್ರಮ್ ಪೋರ್ಟಲ್ ಅನ್ನು ಆರಂಭ ಮಾಡಿತ್ತು. ಅರ್ಥಶಾಸ್ತ್ರ ಬಗ್ಗೆ ಇದೆ. ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ನೋಡ್ರಿ. 8ನೇ ವ್ಯಾಪಾರ ನೀತಿಯ ವಿಮರ್ಶೆ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಪಿಯೂಷ್ ಗೋಯಲ್ ರವರು ಮುನ್ನಡೆಸಿದ್ದಾರೆ. ಸಂಸ್ಕೃತಿ ಕೊಟ್ಟಿದ್ದಾರೆ. ಸಂಸ್ಕೃತಿ ಬಗ್ಗೆ ಕಾರ್ಚಿ ಪೂಜೆ ಅಂತ ಕರಿತೀವಿ. ಇದೇನಪ್ಪಾ ಅಂತಂದ್ರೆ ತ್ರಿಪುರಾ ರಾಜ್ಯದ ಒಂದು ಆಚರಿಸುವಂತ ಪ್ರಮುಖ ಪ್ರಾದೇಶಿಕ ಹಬ್ಬ ಆಗಿದೆ. ಕಾರ್ಚಿ ಪೂಜೆ ಎಲ್ಲಿ ಕಂಡು ಬರ್ತದ? ತ್ರಿಪುರಾ ರಾಜ್ಯದಲ್ಲಿ ಕಂಡು ಬರ್ತದ. ಇವೇನಪ್ಪಾ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದು ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಎಲ್ಲಾದ್ರೂ ಸ್ವಲ್ಪ ಮಾಹಿತಿನಲ್ಲಿ ಸ್ವಲ್ಪ ಹೇರಳತಾದಲ್ಲಿ ಸಹಕರಿಸಿ. ಓಕೆ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಜಿಪಿಎಸ್ಟಿಆರ್ಗೆ ಸಂಬಂಧಿಸಿದಂತ ಸೈಕಾಲಜಿ ಕ್ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಜಿಪಿಎಸ್ಟಿಆರ್ ಯಾರು ಅಭ್ಯರ್ಥಿಗಳಿದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಏನಪ್ಪಾ ಅಂತಂದ್ರೆ ಸೈಕಾಲಜಿ ಏನ್ ಕ್ಲಾಸ್ ಮಾಡೋಣ ಬೇಡವಂತ ಎಷ್ಟು ಕಮೆಂಟ್ ಹಾಕ್ತೀರಿ ಅಷ್ಟು ನಾನು ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ಸೈಕಾಲಜಿಗೆ ಸಂಬಂಧಿಸಿದಂತ ವಿಡಿಯೋಗಳನ್ನ ಹಾಕ್ತೀನಿ. ರಾತ್ರಿ 9 ಗಂಟೆಗೆ ಅದರದ್ದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.